ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಒಂದು 15 ದಿವಸದ ಹಿಂದೆ ಒಂದು ಮಾಧ್ಯಮದಲ್ಲಿ ಹೇಳಿಕೆ ಬಂದಿತ್ತು. ರಾಜ್ಯದ ಪೊಲೀಸ್ ಮಹಾವರಿಷ್ಠರು ಏನೋ ಹೆಚ್ಚುವರಿ ಹಣ ಕೇಳುತ್ತಿದ್ದ ಆಟೋ ಚಾಲಕರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಬಿಟ್ಟಿದ್ದೀವಿ, ನಾವು ಸ್ಟಿಂಗ್ ಆಪರೇಷನ್ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಅವರು ಒಂದು ಟ್ಯಾಗ್ಲೈನ್ ಕೊಟ್ಟು ಪತ್ರಿಕೆಗಳಲ್ಲಿ ಬರೀತಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡುವ ಮತ್ತು ಸಂಜೆ ಆಗುತ್ತಿದ್ದಂತೆ ಮೀಟರ್ ದರಕ್ಕಿಂತ 1.5 ಪಟ್ಟು ಹಣ ಕೇಳುವ ದೂರುಗಳು ಹೆಚ್ಚಿದ ಹಿನ್ನೆಲೆಯಲ್ಲಿ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರಂತೆ. ಎಲ್ಲಿ ಮಾಡಿದ್ರು ವಿಶೇಷ ಕಾರ್ಯಾಚರಣೆಯನ್ನು? ನಿಮ್ಮಲ್ಲಿ ಮ್ಯಾನ್ ಪವರೇ ಇಲ್ಲ ರೀ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮ್ಯಾನ್ ಪವರೇ ಇಲ್ಲ. ವಿಶೇಷ ಕಾರ್ಯಾಚರಣೆಯನ್ನು ಯಾವ ಜಾಗದಿಂದ ಮಾಡಿದ್ರಿ ಅನ್ನೋದೇ ಇಲ್ಲೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಹೆಚ್ಚುವರಿ ಹಣ ವಸೂಲಿ ಮತ್ತು ಬಾಡಿಗೆಗೆ ಬರಲು ನಿರಾಕರಿಸಿದ ಆಟೋ ಚಾಲಕರ ವಿರುದ್ಧ ಕಳೆದ 3 ತಿಂಗಳಲ್ಲಿ ಒಟ್ಟು 2988 ಪ್ರಕರಣಗಳು ದಾಖಲು. ಹೆಚ್ಚುವರಿ ಬಾಡಿಗೆ ಕೇಳಿದ 1354 ಮತ್ತು ನಿಗದಿಪಡಿಸಿರುವ ಸ್ಥಳಕ್ಕೆ ಬರಲು ನಿರಾಕರಿಸಿದ 1634 ಚಾಲಕರ ವಿರುದ್ಧ ದೂರನ್ನು ದಾಖಲು ಮಾಡಲಾಗಿದೆ. ಎಲ್ಲಿ ಮಾಡಿದ್ರಿ ಅನ್ನೋದೇ ಇದೊಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ನಗರದ ಅನೇಕ ಭಾಗಗಳಲ್ಲಿ ಆಟೋ ಚಾಲಕರು ಪ್ರಯಾಣಿಕರು ಕರೆದ ಕಡೆ ಬರುವುದಿಲ್ಲ ಹಾಗೂ ಒಂದು ವೇಳೆ ಬಂದರೂ ದುಪ್ಪಟ್ಟು ಹಣ ಕೇಳುತ್ತಾರೆ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿಬಂದಿದ್ದವು. ಈ ಬಗ್ಗೆ ಸಾರ್ವಜನಿಕರು ಸಾರಿಗೆ ಇಲಾಖೆ ಮತ್ತು ಸಂಚಾರ ಪೊಲೀಸರಿಗೆ ನೀಡಿದ ದೂರಿನ ಆಧಾರದ ಮೇಲೆ, ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಸಂಚಾರ ವಿಭಾಗಕ್ಕೆ ಮತ್ತು RTO ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. RTOಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರಂತೆ. ವಿಶೇಷವಾಗಿ ಭಾಷೆ ತಿಳಿಯದ ಹೊರರಾಜ್ಯದ ಪ್ರಯಾಣಿಕರನ್ನು ಗುರಿಯಾಗಿಸಿಕೊಂಡು ಹಣ ವಸೂಲಿ ಮಾಡುವ ಚಾಲಕರ ವಿರುದ್ಧ ಪೊಲೀಸರು ದಂಡದ ಬಿಸಿ ಮುಟ್ಟಿಸಿದ್ದಾರೆ. ನಿಯಮದ ಪ್ರಕಾರ ರಾತ್ರಿ 10 ಗಂಟೆ ನಂತರವಷ್ಟೇ 1.5 ಪಟ್ಟು ದರ ತೆಗೆದುಕೊಳ್ಳಲು ಅವಕಾಶವಿದೆ. ಆದರೆ ಅನೇಕ ಚಾಲಕರು ರಾತ್ರಿ 8 ಗಂಟೆಯಿಂದಲೇ ಈ ದರ ವಸೂಲಿ ಮಾಡುತ್ತಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಯಿತು ಸಮಯ, ನಿಮ್ಮ ಮಾತುಗಳಿಗೆ ಬರ್ತೀವಿ. ಈ ಅಗ್ರಿಗೇಟರ್ ಕಂಪನಿಗಳಿಗೆ ಲೈಸೆನ್ಸ್ ಕೊಟ್ಕೊಂಡು ಮೀಟರ್ ಸೇವೆ ಕೊಡೋದಕ್ಕೆ ಅವಕಾಶಗಳಿಲ್ಲದೆ ಇರತಕ್ಕಂತಹ ಕಂಪನಿಗಳು ಇವತ್ತು ಇಡೀ ಬೆಂಗಳೂರಿನಲ್ಲಿ ಚಾಲಕರುಗಳಿಗಿಂತ ಹೆಚ್ಚಾಗಿ ಗ್ರಾಹಕರ ಹತ್ರ ಅತಿ ಹೆಚ್ಚಿನ ದರವನ್ನು ವಸೂಲಿ ಮಾಡ್ತಿದಾರಲ್ಲ, ಅವರ ವಿರುದ್ಧವಾಗಿ ತಾವು ಏನು ಕ್ರಮವನ್ನು ಕೈಗೊಂಡಿದ್ದೀರಾ? ಇನ್ನು ಸಾರಿಗೆ ಇಲಾಖೆಗೆ ಕಂಪ್ಲೇಂಟ್ ಬಂದಿದೆ, ಹಾಗಾಗಿ ನಾವು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅಂತ ಹೇಳ್ತೀರಾ. ಇದೇ ಸಾರಿಗೆ ಇಲಾಖೆಗೆ ನೂರಾರು ಮನವಿಗಳನ್ನು ನಾವೇ ಕೊಟ್ಟಿದ್ದೀವಿ. ಏನು ಹೇಳಿ, ಚಾಲಕರ ಸಂಘಟನೆಗಳು, ಚಾಲಕರುಗಳು ನೂರಾರು ಮನವಿ ಪತ್ರಗಳನ್ನು ನಾವೇ ಕೊಟ್ಟಿದ್ದೀವಿ. ಈ ಕಿತ್ತೋದ ಇಲ್ಲೀಗಲ್ ಸಂಸ್ಥೆಯನ್ನು ನಡೆಸ್ತಿರುವಂತಹ ದ್ವಿಚಕ್ರ ವಾಹನ ಸಾರಿಗೆ ಸೇವೆಯನ್ನು ನಿಲ್ಲಿಸಿ ಅಂತ. ಅದ್ರ ವಿರುದ್ಧವಾಗಿ ವಿಶೇಷ ಕಾರ್ಯಾಚರಣೆ ಮಾಡೋದಕ್ಕೆ ತಾಕತ್ತು ದಮ್ಮು ಇಲ್ಲದೆ ಇರತಕ್ಕಂಥ ಸಾರಿಗೆ ಇಲಾಖೆ ನ್ಯಾಯಬದ್ಧವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ತೆರಿಗೆದಾತನಾಗಿ ಕೆಲಸ ಮಾಡುವಂತಹ ಚಾಲಕನನ್ನು ಮಾತ್ರ ನೀವು ವಸೂಲಿ ಮಾಡುವಷ್ಟು ಶಕ್ತಿಯುತವಾಗಿದೆ. ಕಾರ್ಯಾಚರಣೆ ಮಾಡೋದಕ್ಕೆ ಮಾತ್ರ ಮ್ಯಾನ್ ಪವರ್ ಇದೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮಗೆ ಫಸ್ಟು ಈ ದ್ವಿಚಕ್ರ ವಾಹನ ಸಾರಿಗೆ ಸೇವೆ ವಿರುದ್ಧವಾಗಿರ್ತಕ್ಕಂತಹ ಕಾರ್ಯಾಚರಣೆಯಲ್ಲಿ ತಾವು ಮೊದಲು ಭಾಗವಹಿಸಿ. ವಿಶೇಷವಾಗಿ ಆಟೋ ಚಾಲಕರುಗಳನ್ನು ಇವತ್ತಿನ ದಿನಮಾನಗಳಲ್ಲಿ ಲೂಟಿ ಮಾಡುವಂತಹ ವ್ಯವಸ್ಥೆಯನ್ನು ನಿಮ್ಮದೇ ಅಗ್ರಿಗೇಟರ್ ಕಂಪನಿಗಳ ಹಲವಾರು ಕಂಪನಿಗಳು, ಅದು ಸ್ವಲ್ಪ ಬೆಂಗಳೂರಿನಲ್ಲಿ ಮಳೆ ಬಂತು ಅಂದರೆ ಸಾಕು ಚಾಲಕರೇ ದರೋಡೆಗಿಳಿದಿದ್ದಾರೆ ಅನ್ನೋ ಮಟ್ಟಕ್ಕೆ ನಿಮ್ಮದೇ ಅಗ್ರಿಗೇಟರ್, ಏನು ಹೇಳಿ, ನಿಮ್ಮದೇ ಸಾರಿಗೆ ಇಲಾಖೆಯ ಕೆಲವು ಭ್ರಷ್ಟ ಅಧಿಕಾರಿಗಳ ಕೆಳಗಡೆ ಕೆಲಸ ನಿರ್ವಹಿಸುವಂತಹ ನಾಲಾಯಕ ಕಂಪನಿಗಳಿಗೆ ತಾವೇ ಮಾರ್ಗದರ್ಶಕರಾಗಿ ಇದ್ದೀರಲ್ಲ, ನಿಮ್ಮಂತಹ ನಾಲಾಯಕ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದಲೇ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ನಿಮ್ಗಳಿಗೆ ಅಷ್ಟೊಂದು ತಾಕತ್ತು ದಮ್ಮು ಅಂತಕ್ಕಂಥದ್ದು ಏನಾದರೂ ಇದ್ದರೆ ಒಂದಿಷ್ಟು ಸ್ಕ್ರೀನ್ಶಾಟ್ಗಳನ್ನು ಹಾಕ್ತೀನಿ. ಆ ಕಂಪನಿಗಳ ಮೇಲೆ ನಿಮಗೆ ತಾಕತ್ತು ಅನ್ನೋದಿದ್ದರೆ ವಿಶೇಷ ಕಾರ್ಯಾಚರಣೆಯನ್ನು ಮಾಡಿರಿ. ನಿಮಗೆ ನೋಡೋಣ, ವಿಶೇಷ ಕಾರ್ಯಾಚರಣೆಯನ್ನೇನೋ ಮಾಡಿದ್ರಿ, ವಿಶೇಷ ಕಾರ್ಯಾಚರಣೆಯನ್ನು ಮಾಡಿ ಸರ್ಕಾರಕ್ಕೆ ಹಣವನ್ನು ವಸೂಲಿ ಮಾಡಿದ್ರಿ. ಆದರೆ ಸತತ 9 ವರ್ಷಗಳ ಕಾಲ ಇದೇ ಊಬರ್ನ ಸಂಸ್ಥೆ ತನ್ನ ಲೈಸೆನ್ಸನ್ನು ರಿನ್ಯೂವಲ್ಲೇ ಮಾಡ್ಕೊಳ್ಳೋದೇ ಕಾರ್ಯನಿರ್ವಹಿಸ್ತಲ್ಲ. ಅವತ್ತೆಲ್ಲ ಏನು ಬಾಯಲ್ಲಿ ಕಡಲೆಪುರಿ ತಿಂದು ಕೂತಿದ್ರಾ, ಇಲ್ಲ ಬೆಂಗಳೂರಿನಲ್ಲಿ ಬೀಳುವಂಥ ಹೇಸಿಗೆಯನ್ನು ತಿನ್ಕೊಂಡು ಕೂತಿದ್ರ ಸಾರಿಗೆ ಇಲಾಖೆ ಒಳಗಡೆ? ನಿಮ್ಮಂಥ ಹೇಸಿಗೆ ತಿನ್ನೋ ಅಧಿಕಾರಿಗಳು ಇರೋ ತನಕಲೂ ಈ ವ್ಯವಸ್ಥೆಯನ್ನು ಅಷ್ಟು ಸುಲಭವಾಗಿ ಸರಿಪಡಿಸೋದಕ್ಕಾಗೋದಿಲ್ಲ. ರಚ್ಚಿಗೆದ್ದು ನಿಮ್ಮ ವಿರುದ್ಧವಾಗಿ ಯಾವತ್ತು ಚಾಲಕರುಗಳು ಒಗ್ಗಟ್ಟಾಗಿ ನಿಂತುಕೊಂಡು ಧ್ವನಿ ಎತ್ತಿ ನಿಮ್ಮನ್ನು ಹಟ್ಟಡಗಿಸ್ತಾರೋ ಅವತ್ತು ಈ ವ್ಯವಸ್ಥೆ ಸರಿ ಹೋಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಸಂಚಾರ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ಗೆ 30 ರಿಂದ 40 ನಿಮಿಷ ಸಮಯಾವಕಾಶ ತೆಗೆದುಕೊಳ್ತಾ ಇದೆ. ಅಂತಹ ಜಾಗಗಳಲ್ಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡೋದಕ್ಕೆ ನಿಮ್ಮ ಬಳಿ ಮ್ಯಾನ್ ಪವರ್ ಇಲ್ಲ. ಆದರೆ ವಿಶೇಷ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಮಾತ್ರ ನಿಮ್ಮ ಹತ್ರ ತುಂಬ ಮ್ಯಾನ್ ಪವರ್ ಇರುತ್ತೆ. ನಿಮ್ಮದೇ ಮೆಜೆಸ್ಟಿಕ್ನಲ್ಲಿ ಇರ್ತಕ್ಕಂತಹ ಇಲಾಖೆಯ ಅಧಿಕಾರಿಗಳೇ ನಿಂತ್ಕೊಂಡು ಕೆಲವು ರೈಲ್ವೆ ನಿಲ್ದಾಣಗಳಲ್ಲಿ ಬಹುದೊಡ್ಡ ದಂಧೆಯನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳ ವಿರುದ್ಧವಾಗಿ ಮೊದಲು ಕಾರ್ಯಾಚರಣೆಯನ್ನು ಮಾಡಿ. ನಿಮ್ಮದೇ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಳ್ಳುವ ಸರ್ಕಾರದ ಸಂಬಳಕ್ಕೆ ಹೊಲಸು ಬಿದ್ದು ಆ ಹೊಲಸನ್ನು ತಿನ್ರಿ ಬದುಕಿ ಚೆನ್ನಾಗಿ ಅಂತಂದರೆ ಆಟೋ ಚಾಲಕರುಗಳನ್ನ ಮುಂದೆ ಇಟ್ಟುಕೊಂಡು ಬಹುದೊಡ್ಡ ದಂಧೆಯನ್ನು ನಡೆಸ್ತಕ್ಕಂಥ ನಿಮ್ಮ ಇಲಾಖೆಯ ಅಧಿಕಾರಿಗಳ ವಿರುದ್ಧವಾಗಿ ಫಸ್ಟ್ ನೀವು ಕಾರ್ಯಾಚರಣೆಯನ್ನು ಮಾಡಿ. ಯಾವ್ಯಾವ ರೀತಿ ಆಟೋ ಚಾಲಕರುಗಳನ್ನ ಇಟ್ಟುಕೊಂಡು ದೊಡ್ಡ ದಂಧೆಯನ್ನು ಪರಿವರ್ತನೆಯಾಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ವಿಶೇಷ ಕಾರ್ಯಾಚರಣೆಯನ್ನು ಮೊದಲು ನಿಮ್ಮ ಇಲಾಖೆಯ ವಿರುದ್ಧವಾಗಿ ನೀವುಗಳು ಮಾಡಬೇಕಾಗಿದೆ.
ವಿಶೇಷ ಕಾರ್ಯಾಚರಣೆಯನ್ನು ನೀವು ಮಾಡಬೇಕಾಗಿದೆ. ಇಡೀ ಇಲಾಖೆಯ ಅಂಡರ್ನಲ್ಲಿ ಇರಬೇಕಾದಂತಹ ಆಟೋ ರಿಕ್ಷಾ ಚಾಲಕರು ಇವತ್ತು ಸಂಸ್ಥೆಗಳ ಅಂಡರ್ನಲ್ಲಿ ಸೇರಿಕೊಂಡು ಅವ್ರು ಹೇಳಿದ್ದನ್ನೇ ಮಾಡುವಷ್ಟು ವ್ಯವಸ್ಥೆ ಒಳಗಡೆ ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಯಾರು? ನಿಮ್ಮಂಥ ಇಲಾಖೆಯ ಅಧಿಕಾರಿಗಳು. ನೀವುಗಳು ಕರೆಕ್ಟ್ ಆಗಿದ್ದಿದ್ರೆ ನಾವು ಯಾಕೆ ಸಂಸ್ಥೆ ಒಳಗಡೆ ಹೋಗಿ ಕೆಲಸ ಮಾಡ್ತಿದ್ದು? ನಿಮ್ಮ ಕಿತ್ತೋದ ಕೆಲವು ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಾವು ಏನೇ ಪ್ರಶ್ನೆ ಕೇಳಿದ್ರು ತಿರುಗಿಸಿ ನಮಗೆ ಉತ್ತರ ಕೊಡ್ತೀರಾ? ನಿಮ್ಮನ್ನು ಯಾರು ಹೋಗಿ ಆ ಸಂಸ್ಥೆ ಒಳಗಡೆ ಕೆಲಸ ಮಾಡಿ ಅಂತ ಹೇಳಿರೋದು ಅಂತ? ಮತ್ತೆ ನೀವು ಇಲಾಖೆಯಲ್ಲಿ ಕಾನೂನಾತ್ಮಕವಾಗಿ ಕೆಲಸ ಮಾಡೋ ಯೋಗ್ಯತೆಗಳಿಲ್ಲ, ಇಂಥ ಸಂಸ್ಥೆಗಳು ಬಂದಿದ್ದು ಇಲ್ಲಿಗಲ್ ಆಗಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು IT ಆ್ಯಕ್ಟ್ನಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕಾದಂಥ ಇಲಾಖೆಗಳು ನೀವು ಬಂದು ನಮ್ಮ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಆಟೋ ಚಾಲಕರುಗಳ ಮೇಲೆ ದೌರ್ಜನ್ಯವನ್ನು ಮಾಡಿಕೊಂಡು ಇಂತಹ ಸಂಸ್ಥೆಗಳ ವಿರುದ್ಧವಾಗಿ ನೀವು ಯಾಕೆ ಹೋಗಿ ಸೇರ್ಕೊಂಡಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡೋದಲ್ಲ. ಮೊದಲು ನೀವು ಕೊಡ್ತಾ ಇರ್ತಕ್ಕಂಥ ಸರ್ಕಾರದ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇದೀವಾ ಅಂತಕ್ಕಂತಹ ಒಂದು ಯೋಚನೆಯನ್ನು ನೀವುಗಳು ಮಾಡ್ಕೋಬೇಕು. ಇದು ಪರಿವರ್ತನೆ ನಿಯಮ ಆಗಬೇಕಾಗಿರ್ತಕ್ಕಂಥದ್ದು.